ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ನಮ್ಮ ಸ್ಯಾಂಡ್ಲ್ವುಡ್ಗೆ ಹೊಸ ನಟ ಪ್ಲಸ್ ನಿರ್ದೇಶಕರ ಎಂಟ್ರಿ ಆಗಿದೆ. ಎಸ್, ಆ್ಯಕ್ಚುಲಿ ಮೋಷನ್ ಪೋಸ್ಟರ್ ಪ್ಲಸ್ ಟೀಸರ್ನಿಂದನೇ ಬಹಳಷ್ಟು ಅಟೆನ್ಷನ್ ಗ್ರ್ಯಾಬ್ ಮಾಡುವಂತಹ ಚಿತ್ರತಂಡ ಜೊತೆ ನಾನಿವತ್ತಿದ್ದೀನಿ. ಸೊ ವಿಶೇಷ ಸಂದರ್ಶನಕ್ಕೆ ಅವ್ರನ್ನ ಆತ್ಮೀಯವಾದಂತಹ ಸ್ವಾಗತಿಸ್ತಾ ಇದ್ದೀನಿ. ಸೊ ನನ್ನ ಜೊತೆ ಇದ್ದಾರೆ ರೋಣ ಚಿತ್ರದ ನಾಯಕ ನಟ ರಘು ರಾಜಾನಂದ್ ಅವರು. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಆ್ಯಂಡ್ ನನ್ನ ಜೊತೆ ಇದ್ದಾರೆ ಪ್ರತಿ ವುಮೆನ್, ದಟ್ ಇಸ್ ಪ್ರಕೃತಿ ಪ್ರಸಾದ್. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು? ನಾನು ಆರಾಮಿದ್ದೀನಿ. ಸೊ ರೋಣ ಹೆಸರು ಕೇಳಿದ ತಕ್ಷಣನೇ ದಟ್ಸ್ ಅ ವೆರಿ ಪಾಸಿಟಿವ್ ಪವರ್ಫುಲ್. ಆ್ಯಕ್ಚುಲಿ ಫಸ್ಟ್ ಚಿತ್ರ ಬರಬೇಕಾದ್ರೆ ಚಿತ್ರ ಟೈಟಲ್ ರಿಜಿಸ್ಟರ್ ಆಗಬೇಕು, ಟೈಟಲ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ಬೇಕು. ಸೊ ಅದರಲ್ಲಿ ನೀವು ಗೆದ್ದಿದ್ದೀರಾ. ಸೊ ಟೈಟಲ್ ಬಗ್ಗೆ ಹೇಳೋದಾದ್ರೆ, ಟೈಟಲ್ ಆ್ಯಕ್ಚುಲಿ ನಾವಿದು ಒಂದಷ್ಟು ಊರಿನ ಹೆಸರು ಥರನೇ ಒಂದು ಟೈಟಲ್ನ ಹುಡುಕ್ತಿದ್ವಿ. ಇದೊಂದು ಊರಲ್ಲಿ ನಡೆಯೋ ಘಟನೆ ಆಗಿರೋದ್ರಿಂದ ಸೊ ಆ ಟೈಟ್ಲು ನಮಗೆ ಯಾವ ಥರ ಇರಬೇಕಂದ್ರೆ ಕ್ಯಾಚಿಯಾಗಿರಬೇಕು ಮತ್ತು ಚಿಕ್ಕದಾಗೂ ಇರಬೇಕು, ಜನರ ಮನಸ್ಸಲ್ಲಿ ಉಳಿಬೇಕು. ಸ್ವಲ್ಪ ಈಸಿಯಾಗಿ ಕ್ಯಾಚಿಯಾಗಿ ಸಿಗೋವಂಥ ಟೈಟ್ಲ್ ಹುಡುಕ್ತಿರುವಾಗ ಒಂದು 4-5 ಹುಡುಕಿದ್ವಿ. ಅದರಲ್ಲಿ ನಮಗೆ ಇಷ್ಟ ಆಗಿದ್ದು ಇದು ರೋಣ ಅನ್ನೋ ಟೈಟ್ಲು. ಸೊ ಅದಕ್ಕಾಗಿ ಇದು ರೋಣ ಅಂತ ಇಟ್ಟಿದ್ವಿ. ಸೊ ಕ್ರಿಸ್ಪ್ ಆಗಿರಬೇಕು ಅಂತ ಟೈಟಲ್. ಓಕೆ. ಸೊ ಚಿತ್ರಕ್ಕೋಸ್ಕರ ಏನಾದರೂ ಹೆಸರು ಚೇಂಜ್ ಆಯ್ತಾ? ಇಲ್ಲ ಹುಟ್ಟಿದಾಗಿಂದ ಇದೇ ಹೆಸರು ಇದೆ, ರಘು ರಾಜಾನಂದ ಅಂತಾನೆ. ಸೊ ಎಲ್ಲರೂ ಮನೇಲಿ ಏನಂತ ಕರೀತಾರೆ? ರಘು ಅಂತ ಕರೀತಾರೆ. ಸೊ ಪ್ರಕೃತಿ ಅವರೇ, ಸೊ ಹೀರೋಯಿನ್ ಕ್ಯಾರೆಕ್ಟರ್ ಅಂದ ತಕ್ಷಣ ಗ್ಲಾಮರಸ್ ಆಗಿ ಕಾಣಿಸ್ಬೇಕು, ಎಲ್ಲ ಒಂದು ಸೂಪರ್ ಆಗಿರುವಂಥ ಸಾಂಗ್, ಇಲ್ಲಾಂದರೆ ಒಂದು ಬಿಲ್ಡಪ್ ಶಾಟು, ತುಂಬ ಬ್ಯೂಟಿಫೈ ಆಗಿ ಕಾಣಿಸ್ಕೊಳ್ಬೇಕು, ಹಾಗೆ ಆಸೆಗಳಿದ್ದೇ ಇರುತ್ತೆ. ಸೊ ಇದರಲ್ಲಿ ತಾವು ಹಳ್ಳಿ ಹುಡುಗಿ ಪಾತ್ರವನ್ನು ನಿರ್ವಹಿಸ್ತಿದ್ದೀರಾ, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಹೇಗನ್ನಿಸ್ತು? ಸಿಕ್ಕಾಪಟ್ಟೆ ಖುಷಿ ವಿಷಯನೇ ನನಗೆ ಒಂದು ಹಳ್ಳಿ ಪಾತ್ರ ಸಿಕ್ಕಿರೋದು. ಸೊ ನೀವು ಸಿಟಿಯವರೇ ಇಲ್ಲ ಹಳ್ಳಿಯವರ ಮೂಲತಃ? ನಾನು ಪರ್ಸ್ನಲಿ ಸಿಟಿಯವಳು, ನಾನು ಹಳ್ಳಿ ಸೈಡ್ ಹುಟ್ಟು ಬೆಳೆದವಳಲ್ಲ. ಸೊ ಹೋಮ್ವರ್ಕ್ ಜಾಸ್ತಿ ಇತ್ತು ಹಾಗಾದ್ರೆ? ಹೋಮ್ವರ್ಕ್ ಜಾಸ್ತಿ ಇತ್ತು ಪಾತ್ರಕ್ಕಾಗಿ? ನನ್ನ ಪುಣ್ಯಕ್ಕೆ ಪಾತ್ರ ಸಿಟಿಗೆ ಬಂದು ಅಲ್ಲಿ ಓದಿ ಸೊ ಸ್ವಲ್ಪ ತೀರಾ ಹಳ್ಳಿ ಮೈಂಡ್ ಸೆಟ್ ಇಂದ ಆಚೆ ಬಂದವಳು. ಸೊ ಸ್ಮಾರ್ಟ್ ಎಜುಕೇಟೆಡ್, ವಾಪಸ್ ಅವಳು ಹಳ್ಳಿಗೆ ಹೋಗ್ತಾಳೆ, ಅಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಸಾಲ್ವ್ ಮಾಡೋದಕ್ಕೆ. ಸೊ ಹಾಗಾಗಿ ತೀರಾ ಹಳ್ಳಿ ಹುಡುಗಿ ತರ ತೋರಿಸಿಲ್ಲ ನಾವು. ಅವಳದೇ ಒಂದು ಎಜುಕೇಟೆಡ್ ವುಮೆನ್ ಅಂತ ಹೇಳ್ಬೋದು. ಸೊ ರಘು ಅವರೇ, ನಿಮ್ಮ ಹಿನ್ನೆಲೆ ಏನು, ಅಂದರೆ ಬ್ಯಾಕ್ಗ್ರೌಂಡ್ ಏನು ತಮ್ಮದು? 10th ಮುಗ್ದಾಗಿಂದನೂ ಸಿನಿಮಾ ಫೀಲ್ಡಿಗೆ ಬರಬೇಕು ಅನ್ನೋ ಆಸೆ ಇಟ್ಕೊಂಡಿರೋನು. ಹೊಸಕೋಟೆ, ನನ್ನೂರು ಹೊಸಕೋಟೆ, ಬೆಂಗಳೂರಿನ ಹೊಸಕೋಟೆ ಹತ್ರ. ಅದಾದಮೇಲೆ ನಾನು ಸೇರಿಕೊಂಡಿದ್ದೆ ಈ ರಂಗಭೂಮಿಗೆ. ಆ ರಂಗಭೂಮಿಯಲ್ಲಿ ನಮ್ಮ ಮಾಲೂರು ವಿಜಯ್ ಸರ್ ಅನ್ನೋ ನೇತೃತ್ವದಲ್ಲಿ ರಂಗವಿಜಯ ಅನ್ನೋ ಟೀಮ್ ಇದೆ. ಆ ಟೀಮಲ್ಲಿ ಸೇರ್ಕೊಂಡ್ಮೇಲೆ ಒಂದು ಸುಮಾರು 4-5-6 ವರ್ಷಗಳಿಂದ ಸುಮಾರು ನಾಟಕಗಳನ್ನ ಮಾಡ್ಕೊಳ್ತಾ ಬಂದು ಆಲ್ ಓವರ್ ಇಂಡಿಯಾ, ಕರ್ನಾಟಕ ಎಲ್ಲ ಕಡೆಗಳನ್ನೂ ಶೋಸ್ ಮಾಡ್ತಾ, ಅದ್ರ ಜೊತೆಲೇ ಸಿನಿಮಾದು ಒಂದು ಆಸೆ ಬೆಳೀತಾ ಬಂತು. ಜೊತೆಲೆ ಸ್ಕೂಲ್ ಟೈಮ್ಸಿಂದನೂ ಸಿನಿಮಾ ಆಸೆನೂ ಇತ್ತು. ಅದಕ್ಕೊಂದು ಬುನಾದಿ ಬೇಕು ಅಂದಾಗ ನಾನು ಚೂಸ್ ಮಾಡಿದ್ದು ಈ ರಂಗಭೂಮಿ. ಅದರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಜೊತೆಲಿ ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ಸಣ್ಣ ಕ್ಯಾರೆಕ್ಟರ್ಗಳು, ಆಮೇಲೆ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಳ್ತಾ ಈಗೊಂದು ಪೂರ್ಣ ಪ್ರಮಾಣವಾಗಿ ಹೀರೋ ಆಗಿ ನಿಮ್ಮ ಮುಂದೆ ನಿಂತೀನಿ. ದಟ್ಸ್ ಫ್ಯಾಂಟಾಸ್ಟಿಕ್. ಸೊ ರಂಗಭೂಮಿಯ ಕಲಿಕೆ ಪ್ಲಸ್ ಅದಾದ್ಮೇಲೆ ಕೆರೆಬೇಟೆ ಚಿತ್ರದಲ್ಲಿ ಒಂದು ಕಡೆ ಕಾಪ್ ರೋಲ್ನ ಪ್ಲೇ ಮಾಡಿದ್ದೀರಿ. ಸೊ ಅದಾದ ನಂತರ ಈಗ ಹೀರೋ ಆಗಿ ಕಾಣಿಸ್ಕೊಳ್ತಿದ್ರಿ. ಹೌ ವಾಸ್ ದಿಸ್ ಪ್ರೋಸೆಸ್? ಈಸಿ ಇತ್ತಾ ಇಲ್ಲ ಸ್ವಲ್ಪ ಡಿಫಿಕಲ್ಟ್ ಇತ್ತು? ಇಲ್ಲ, ಕಷ್ಟ ಇದ್ದೇ ಇರುತ್ತೆ. ಬಟ್ ಏನಂದರೆ ರಂಗಭೂಮಿಯಲ್ಲಿ ಸೇರಿದ್ದಕ್ಕೆ ಅದು ಅಲ್ಲಿ ಎಲ್ಲ ಕಲಿಸಿರ್ತಾರೆ ನಿಮಗೆ. ರಂಗಭೂಮಿ ಯಾವ ಥರ ಅಂದರೆ ನಿನಗೆ ಕಸ ಹೊಡೆಯೋದ್ರಿಂದ ಹಿಡಿದು ನೀನು ಆ್ಯಕ್ಟ್ ಮಾಡೋ ತನಕ ಅಲ್ಲಿ ಏನೇನು ಪ್ರೋಸೆಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಸೆಟ್ ಆಗಿರಲಿ, ಲೈಟಿಂಗ್ ಆಗಿರಲಿ, ಆ ಕ್ಲೀನಿಂಗ್ ಮಾಡೋದಾಗಿರಲಿ, ನಮ್ಮ ಶೋ ಮುಗಿದ್ಮೇಲೆ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ವಾಪಸ್ ಬರೋದಾಗಿರಲಿ, ಅಲ್ಲಿ ಕಲಿಸಿರೋ ಇದನ್ನೆಲ್ಲನೂ ನಮಗೆ ಸಿನಿಮಾದಲ್ಲಿ ಸ್ವಲ್ಪ ಈಸಿ ಆಗುತ್ತೆ. ಅವ್ರು ನನಗೇನೋ ಬೇರೆ ಥರ ಕೆಲಸ ಕೊಟ್ಟಾಗ ಯಾವುದು ಕಷ್ಟ ಅಂತ ಅನಿಸ್ತಲ್ಲ. ಹೌದು, ನಾನು ಮಾಡ್ತಿದ್ರೆ ನಾನು ಯಾವುದೋ ಒಂದು ಟೈಮ್ಗೆ ಆಚೆ ಬರ್ಬೋದು ಅನ್ನೋ ಫೀಲಲ್ಲೇ ಆಚೆ ಬಂದ್ವಿ. ನೈಸ್. ಸೊ ತಾವು ಸೀರಿಯಲ್ನಲ್ಲಿ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಿದ್ರಿ. ಸೊ ಹೇಗಿತ್ತು ಸೀರಿಯಲ್ ಟು ಸಿನಿಮಾ? ಸೊ ಯಾವ ನಿಮಗೆ ಮೋಸ್ಟ್ ಕಂಫರ್ಟಬಲ್ ಝೋನ್ ಅನ್ಸುತ್ತೆ, ಖುಷಿ ಕೊಡ್ತಿದೆ? ನಿಜ ಹೇಳಬೇಕು ಅಂದರೆ ಸೀರಿಯಲ್ಸೇ. ಅಲ್ಲಿ ಒಂದು ಸೀರಿಯಲ್ ಮಾಡಿದ್ರೆ ಒಂದು 2-3 ಇಯರ್ಸ್ ಒಂದೇ ಟೀಮ್ ಜೊತೆ ಟ್ರಾವೆಲ್ ಮಾಡ್ತೀವಿ. ಅದೇ ಕೋ ಆ್ಯಕ್ಟರ್ಸ್ ನಮ್ಮ ಫ್ಯಾಮಿಲಿ ಆಗಿಬಿಡ್ತಾರೆ. ಆ ಒಂದು ಕಂಫರ್ಟ್ ಇರುತ್ತೆ. ಬಟ್ ಅದೇ ಸಿನಿಮಾಗೆ ಬಂದಾಗ ಪ್ರತಿ ಸಿನಿಮಾದಲ್ಲಿ ಒಂದು 50 ಹೊಸಬ್ರನ್ನ ನೋಡ್ತೀವಿ. ಪ್ರತಿ ಸೆಟ್ಟಲ್ಲಿ ಎಲ್ಲ ಹೊಸ ಮುಖಗಳು, ಮತ್ತೆ ಅಡ್ಜಸ್ಟ್ ಆಗಬೇಕು, ಅವ್ರ ಜೊತೆ ಒಂದು ಹೊಸ ರಿಲೇಷನ್ಶಿಪ್ ಬೆಳೆಸ್ಬೇಕು. ಇನ್ನೇನು ಅಡ್ಜಸ್ಟ್ ಆಗ್ತಿದ್ದೀವಿ ಅನ್ನೋ ಅಷ್ಟರಲ್ಲಿ ಆ ಸಿನಿಮಾ ಶೂಟಿಂಗ್ ಮುಗ್ದೋಗುತ್ತೆ. ಸೊ ಇದೊಂದು ಕಾನ್ಸ್ಟೆಂಟ್ ಚೇಂಜ್ ಅಂತಿದೆಯಲ್ಲ, ಅದು ಸಿನಿಮಾ. ಸೀರಿಯಲ್ ಒಂದು ಲಿಟ್ರಲಿ ಮನೆ ಕಥೆ ಅಂತೀವಲ್ಲ, ನಾವೆಲ್ಲರೂ ಮನೆಯವರಾಗ್ಬಿಡ್ತೀವಿ. ಓಕೆ.
ಸೊ ಒಟ್ನಲ್ಲಿ ಜರ್ನಿ ಎಂಜಾಯ್ ಮಾಡಿದ್ರಿ ಈ ಸಿನಿಮಾ ಜರ್ನಿನ? ಎಂಜಾಯ್ ಮಾಡ್ತಿದ್ದೀನಿ. ಇದೆಲ್ಲ ನನಗೆ ಹೊಸ್ತು. ಇವಾಗ ಪ್ರಮೋಷನ್ಸ್ ಅಂತಾನೆ ಇಟ್ಕೊಳ್ಳಿ, ಸೀರಿಯಲ್ಸಲ್ಲಿ ನನಗೆ ಯಾವತ್ತೂ ಈ ಥರ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಇದ್ರ ಬಗ್ಗೆ ಮಾತಾಡಿ ಅನ್ನೋದೊಂದು ಇರ್ತಿರ್ಲಿಲ್ಲ. ಅಲ್ಲೇನಿದ್ರು ನಾವು ನಮ್ಮ ಪಾತ್ರ ಆಗಿ ಜನಕ್ಕೆ ತಲುಪೋದು. ಸಿನಿಮಾದಲ್ಲಿ ನಾನು ಪ್ರಕೃತಿ ಪ್ರಸಾದ್ ಬಂದು ನಿಮ್ಮ ಮುಂದೆ ನಿಲ್ತಿದ್ದೀನಿ ಅನ್ನೋ ಒಂದು ವಾಯ್ಸ್ ಸಿಗುತ್ತೆ. ಸೊ ಅದು ದೊಡ್ಡ ಸಿನಿಮಾ ಆಗಲಿ ಚಿಕ್ಕದಾಗಲಿ ಏನಾದರೂ ಇರಲಿ, ಬಟ್ ಸಿನಿಮಾ ವರ್ಲ್ಡ್ ಕಾಲಿಟ್ಟ ತಕ್ಷಣ ನಮಗೆ ಒಂದು ಐಡೆಂಟಿಟಿ ಸಿಗುತ್ತೆ ನಮಗೆ. ದಟ್ಸ್ ನೈಸ್.